ರಾತ್ರಿ ನಾವು ನಮ್ಮ ಮನೆಯಲ್ಲಿ ಮಗುಗೆ ಊಟ ಮಾಡಿಸ್ತಾ ಇದ್ದೋ. ಊಟ ಮಾಡಿಸ್ಬೇಕಾದ್ರೆ ಏನೋ ಒಂಥರ ಭಯಂಕರ ಸೌಂಡ್ ಆಯಿತು. ಏನು ಸೌಂಡು ಅಂತ ಅಂದ್ಬಿಟ್ಟು ನಾವು ಆಚೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಗಾಡಿಯಲ್ಲಿ ಅವರು ಪಲ್ಸರ್ ಗಾಡಿಯಲ್ಲಿ 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೊರಟೋದ್ರು. ಅಷ್ಟೊತ್ತಿಗೆ ಇವರು ಆಚೆ ರಂಗೋಲಿ ಹಾಕ್ತಾ ಇರಬೇಕಾದ್ರೆ ಅವ್ರದ್ದು ಮಾಂಗಲ್ಯ ಚೈನ್ ಕಿತ್ಕೊಂಡು ಸ್ಪೀಡಾಗಿ ಹೊರಟೋಗ್ಬಿಟ್ರು. ಆದಷ್ಟು ಇದು ಮಾಡೋ ಅಷ್ಟೊತ್ತಿಗೆ ಎಲ್ಲ ಹೊರಟೋಗ್ಬಿಟ್ರು ಅವರೆಲ್ಲ. ನಾವು ಏನು ನೋಡಿಲ್ಲ ಅವ್ರನ್ನ. ನಾವು ಮನೆ ಒಳಗಡೆ ಊಟ ಮಾಡಿಸೋದು ಮಗುಗೆ ಮಾಡಿಸ್ತಾ ಆಚೆ ಕಡೆ ಏನು ಈ ಥರ ಸೌಂಡ್ ಆಯ್ತಲ್ಲ ಅಂತ ಆಚೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಈ ಥರ ಘಟನೆ ನಡೆದೋಗಿತ್ತು. ಇದೇ ಫಸ್ಟ್ ನಡೆದಿರೋದು ಇಲ್ಲಿ. ಹೌದು, ಇಲ್ಲೆಲ್ಲ ಆತಂಕ. ಏನು ಆಚೆಗೆ ಬರೋಕ್ಕೆ ದಿಗ್ಲು ಬೀಳ್ತಾವ್ರೆ ಈಗ. ಹಾಂ, ಅದಕ್ಕೋಸ್ಕರ ಎಲ್ಲ ಜನ ಭಾರಿ ದಿಗ್ಲು ಬೀಳ್ತಾವ್ರೆ ಇಲ್ಲಿಗೆ. ಹಬ್ಬದ ದಿನ ಅದು ಅವ್ರು ಏನು ಮಾಡಿದ್ದಾರೆ ಅಂದರೆ, ಒಂದು ನೋಡಿದ್ರೆ ಹೆಂಗಸ್ಗಳು ಇಷ್ಟೊತ್ತಿನಾಗ ಹಾಕಿ ಹಾಕ್ತಾರೆ, ಸಾಯಂಕಾಲ ರಾತ್ರಿ ಮತ್ತು ಬೆಳಗಿನ ಜಾವ ಸಿಗ್ತಾರೆ ಅನ್ನೋ ಒಂದು ಮೂಮೆಂಟಲ್ಲೇ ಅವ್ರು ಬಂದಿರೋದು ಅಂತ ನಮ್ಮ ಅನಿಸಿಕೆ. ಬಂದಿದ್ರು ಪೊಲೀಸ್ ರಾತ್ರಿ. ಅದು ಡೈಲಿ ಬರ್ತಾನೆ ಗೊತ್ತಿಲ್ಲ. ರಾತ್ರಿ ಬಂದು ಅವರೆಲ್ಲ ಇದು ಮಾಡ್ಕೊಂಡು ಹೋದರು ಇಲ್ಲಿಂದ. ಹಾಂ, ಕಂಪ್ಲೇಂಟ್ ಎಲ್ಲ ಆಗಿದೆ. ರಾತ್ರಿ ನಾವು ನಮ್ಮ ಮನೆಯಲ್ಲಿ ಮಗುಗೆ ಊಟ ಮಾಡಿಸ್ತಾ ಇದ್ದೋ. ಊಟ ಮಾಡಿಸ್ಬೇಕಾದ್ರೆ ಏನೋ ಒಂಥರ ಭಯಂಕರ ಸೌಂಡ್ ಆಯಿತು. ಏನು ಸೌಂಡು ಅಂತ ಅಂದ್ಬಿಟ್ಟು ನಾವು ಆಚೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಗಾಡಿಯಲ್ಲಿ ಅವರು ಪಲ್ಸರ್ ಗಾಡಿಯಲ್ಲಿ 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೊರಟೋದ್ರು. ಅಷ್ಟೊತ್ತಿಗೆ ಇವರು ಆಚೆ ರಂಗೋಲಿ ಹಾಕ್ತಾ ಇರಬೇಕಾದ್ರೆ ಅವ್ರದ್ದು ಮಾಂಗಲ್ಯ ಚೈನ್ ಕಿತ್ಕೊಂಡು ಸ್ಪೀಡಾಗಿ ಹೊರಟೋಗ್ಬಿಟ್ರು. ಆದಷ್ಟು ಇದು ಮಾಡೋ ಅಷ್ಟೊತ್ತಿಗೆ ಎಲ್ಲ ಹೊರಟೋಗ್ಬಿಟ್ರು ಅವರೆಲ್ಲ. ನಾವು ಏನು ನೋಡಿಲ್ಲ ಅವ್ರನ್ನ. ನಾವು ಮನೆ ಒಳಗಡೆ ಊಟ ಮಾಡಿಸೋದು ಮಗುಗೆ ಮಾಡಿಸ್ತಾ ಆಚೆ ಕಡೆ ಏನು ಈ ಥರ ಸೌಂಡ್ ಆಯ್ತಲ್ಲ ಅಂತ ಆಚೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಈ ಥರ ಘಟನೆ ನಡೆದೋಗಿತ್ತು. ಇದೇ ಫಸ್ಟ್ ನಡೆದಿರೋದು ಇಲ್ಲಿ. ಹೌದು, ಇಲ್ಲೆಲ್ಲ ಆತಂಕ. ಏನು ಆಚೆಗೆ ಬರೋಕ್ಕೆ ದಿಗ್ಲು ಬೀಳ್ತಾವ್ರೆ ಈಗ. ಹಾಂ, ಅದಕ್ಕೋಸ್ಕರ ಎಲ್ಲ ಜನ ಭಾರಿ ದಿಗ್ಲು ಬೀಳ್ತಾವ್ರೆ ಇಲ್ಲಿಗೆ. ಹಬ್ಬದ ದಿನ ಅದು ಅವ್ರು ಏನು ಮಾಡಿದ್ದಾರೆ ಅಂದರೆ, ಒಂದು ನೋಡಿದ್ರೆ ಹೆಂಗಸ್ಗಳು ಇಷ್ಟೊತ್ತಿನಾಗ ಹಾಕಿ ಹಾಕ್ತಾರೆ, ಸಾಯಂಕಾಲ ರಾತ್ರಿ ಮತ್ತು ಬೆಳಗಿನ ಜಾವ ಸಿಗ್ತಾರೆ ಅನ್ನೋ ಒಂದು ಮೂಮೆಂಟಲ್ಲೇ ಅವ್ರು ಬಂದಿರೋದು ಅಂತ ನಮ್ಮ ಅನಿಸಿಕೆ. ಬಂದಿದ್ರು ಪೊಲೀಸ್ ರಾತ್ರಿ. ಅದು ಡೈಲಿ ಬರ್ತಾನೆ ಗೊತ್ತಿಲ್ಲ. ರಾತ್ರಿ ಬಂದು ಅವರೆಲ್ಲ ಇದು ಮಾಡ್ಕೊಂಡು ಹೋದರು ಇಲ್ಲಿಂದ. ಹಾಂ, ಕಂಪ್ಲೇಂಟ್ ಎಲ್ಲ ಆಗಿದೆ. ರಾತ್ರಿ ನಾವು ನಮ್ಮ ಮನೆಯಲ್ಲಿ ಮಗುಗೆ ಊಟ ಮಾಡಿಸ್ತಾ ಇದ್ದೋ. ಊಟ ಮಾಡಿಸ್ಬೇಕಾದ್ರೆ ಏನೋ ಒಂಥರ ಭಯಂಕರ ಸೌಂಡ್ ಆಯಿತು. ಏನು ಸೌಂಡು ಅಂತ ಅಂದ್ಬಿಟ್ಟು ನಾವು ಆಚೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಗಾಡಿಯಲ್ಲಿ ಅವರು ಪಲ್ಸರ್ ಗಾಡಿಯಲ್ಲಿ 100 ಕಿಲೋಮೀಟ್ರ್ ಸ್ಪೀಡಲ್ಲಿ ಹೊರಟೋದ್ರು. ಅಷ್ಟೊತ್ತಿಗೆ ಇವರು ಆಚೆ ರಂಗೋಲಿ ಹಾಕ್ತಾ ಇರಬೇಕಾದ್ರೆ ಅವ್ರದ್ದು ಮಾಂಗಲ್ಯ ಚೈನ್ ಕಿತ್ಕೊಂಡು ಸ್ಪೀಡಾಗಿ ಹೊರಟೋಗ್ಬಿಟ್ರು. ಆದಷ್ಟು ಇದು ಮಾಡೋ ಅಷ್ಟೊತ್ತಿಗೆ ಎಲ್ಲ ಹೊರಟೋಗ್ಬಿಟ್ರು ಅವರೆಲ್ಲ. ನಾವು ಏನು ನೋಡಿಲ್ಲ ಅವ್ರನ್ನ. ನಾವು ಮನೆ ಒಳಗಡೆ ಊಟ ಮಾಡಿಸೋದು ಮಗುಗೆ ಮಾಡಿಸ್ತಾ ಆಚೆ ಕಡೆ ಏನು ಈ ಥರ ಸೌಂಡ್ ಆಯ್ತಲ್ಲ ಅಂತ ಆಚೆಗೆ ಬಂದು ನೋಡೋ ಅಷ್ಟೊತ್ತಿಗೆ ಈ ಥರ ಘಟನೆ ನಡೆದೋಗಿತ್ತು. ಇದೇ ಫಸ್ಟ್ ನಡೆದಿರೋದು ಇಲ್ಲಿ. ಹೌದು, ಇಲ್ಲೆಲ್ಲ ಆತಂಕ. ಏನು ಆಚೆಗೆ ಬರೋಕ್ಕೆ ದಿಗ್ಲು ಬೀಳ್ತಾವ್ರೆ ಈಗ. ಹಾಂ, ಅದಕ್ಕೋಸ್ಕರ ಎಲ್ಲ ಜನ ಭಾರಿ ದಿಗ್ಲು ಬೀಳ್ತಾವ್ರೆ ಇಲ್ಲಿಗೆ. ಹಬ್ಬದ ದಿನ ಅದು ಅವ್ರು ಏನು ಮಾಡಿದ್ದಾರೆ ಅಂದರೆ, ಒಂದು ನೋಡಿದ್ರೆ ಹೆಂಗಸ್ಗಳು ಇಷ್ಟೊತ್ತಿನಾಗ ಹಾಕಿ ಹಾಕ್ತಾರೆ, ಸಾಯಂಕಾಲ ರಾತ್ರಿ ಮತ್ತು ಬೆಳಗಿನ ಜಾವ ಸಿಗ್ತಾರೆ ಅನ್ನೋ ಒಂದು ಮೂಮೆಂಟಲ್ಲೇ ಅವ್ರು ಬಂದಿರೋದು ಅಂತ ನಮ್ಮ ಅನಿಸಿಕೆ. ಬಂದಿದ್ರು ಪೊಲೀಸ್ ರಾತ್ರಿ. ಅದು ಡೈಲಿ ಬರ್ತಾನೆ ಗೊತ್ತಿಲ್ಲ. ರಾತ್ರಿ ಬಂದು ಅವರೆಲ್ಲ ಇದು ಮಾಡ್ಕೊಂಡು ಹೋದರು ಇಲ್ಲಿಂದ. ಹಾಂ, ಕಂಪ್ಲೇಂಟ್ ಎಲ್ಲ ಆಗಿದೆ.